ಇವತ್ತು ಅಪೂರ್ವ ಬಿದಿರಿಯವರ ವಿರುದ್ಧ ಆಗಿರುವಂತಹ FIR. ಅಪೂರ್ವ ಬಿದಿರಿಯವರು ಒಬ್ಬ KS ಅಧಿಕಾರಿ. ಅವರು ಸುಮಾರು ಕಡೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇತ್ತೀಚೆಗೆ ಬೆಂಗಳೂರು ದಕ್ಷಿಣದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಇವರು ಮಾಡಿರುವಂತಹ ಕರ್ಮಕಾಂಡಗಳನ್ನು ಬಯಲಿಗೆಚ್ಚಿ ಮಾನ್ಯ RC ಅವರು ಇವ್ರ ಮೇಲೆ ಭಾರತೀಯ ದಂಡ ಸಂಹಿತೆ ಪ್ರಕಾರ FIR ಆಗಬೇಕು ಅಂತ ಹೇಳಿ, BNS ಕಾಯ್ದೆ ಪ್ರಕಾರ ಒಂದು FIR ಆಗಬೇಕು ಅಂತ ಹೇಳಿ FIRಗೆ ರೆಕಮೆಂಡ್ ಮಾಡಿದ್ದಾರೆ. ಸೊ ವಿಷಯ ತುಂಬ ಸಿಂಪಲ್ ಅಂತ ಅಂದ್ಕೊತಾರೆ. ಆಮೇಲೆ ಬಿಡಪ್ಪ ಪರವಾಗಿಲ್ಲ FIR ಆಗೋಯ್ತು ಅಂತ. ಈ ವಿಡಿಯೋದ ಮೂಲ ಉದ್ದೇಶ ಏನು ಅಂತಂದರೆ ಬರೀ FIR ಆಗಿರೋದಲ್ಲ, ಅಧಿಕಾರಿಗಳು ಇಂತಹ ಕೆಳಮಟ್ಟಕ್ಕೆ ಇಳಿತಾ ಇರೋದ್ರು, ನೀಚ ಮಟ್ಟಕ್ಕೆ ಇಳಿತಾ ಇದ್ರು ಯಾಕೆ ಈ ಮೇಲಿರುವಂತಹ ವರ್ಗದ ಅಧಿಕಾರಿಗಳಿಗೆ ಅಂದರೆ ಮಿನಿಸ್ಟ್ರುಗಳಿಗಾಗಿರ್ಬೋದು, MLAಗಳಾಗಿರ್ಬೋದು, ಅಥವಾ ಅವ್ರ ಮೇಲಧಿಕಾರಿಗಳಿಗೇನು ಗೊತ್ತಿರೋದಿಲ್ವ, ಯಾವುದೋ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡ್ರೆ ಮಾತ್ರ ನಾವು ಒಂದು ರೆಕಮೆಂಡೇಶನ್ ಬರಿತೀವ. ಆ ಎಮ್ಮನ ಎಷ್ಟು ಪ್ರತಿಷ್ಠೆ ಇತ್ತು ಅಂತಂದರೆ, ಮಾನ್ಯ ಮಿನಿಸ್ಟ್ರು ಒಂದ್ಸಲಿ ಅವ್ರ ಆಫೀಸ್ಗೆ ವಿಸಿಟ್ ಮಾಡಿದಾಗ ಕೃಷ್ಣ ಬೈರೇಗೌಡರು ಐ ಡೋಂಟ್ ಕೇರ್ ಅನ್ನುವಂತಹ ಮಾತನ್ನು ಹೇಳಿದರು. ಸೊ ಆ ಒಂದು ಸಮಯದಲ್ಲಿ ಅವರಿಲ್ಲ ಅಂತೇಳಿ ಅಲ್ಲಿದ್ದಂತಹ ಒಬ್ಬ ಗ್ರೇಟ್ ತಹಸೀಲ್ದಾರ್ ಕೆಟ್ಟದಲ್ಲಿ ಬಯಸ್ಕೊಂಡಿದ್ರು ಮಿನಿಸ್ಟ್ರ್ ಕೈಯಲ್ಲಿ. ಅಂದರೆ ಅಟೆಂಡೆನ್ಸನ್ನು ಮೇಂಟೈನ್ ಮಾಡ್ತಿರಲಿಲ್ಲ. ವಾರಕ್ಕೆ 1 ಬಾರಿನೋ ಅಥವಾ 2 ಬಾರಿನೋ ಬಂದು ಅಟೆಂಡೆನ್ಸ್ ಹಾಕಿ ಹೋಗ್ತಿದ್ದಂತಹ AC. ಇವರು ಆಫೀಸಲ್ಲಿ ಸಿಗೋದಿಲ್ಲ ಹಾಗೂ ವಕೀಲಗಳಿಗೆ ಮರ್ಯಾದೆ ಕೊಡೋದಿಲ್ಲ ಅಂತೇಳಿ ಬಾರ್ ಕೌನ್ಸಿಲ್ ಅವರು ದೊಡ್ಡ ಮಟ್ಟದ ಸ್ಟ್ರೈಕನ್ನೇ ಮಾಡಿ ಇವರ ವಿರುದ್ಧ ಒಂದು ಪ್ರತಿಭಟನೆ ಮಾಡಿ ಈ ಕೂಡಲೇ ಅಲ್ಲಿಂದ ತೆಗೆದಾಕಬೇಕು, ವಕೀಲರಿಗೆ ಮರ್ಯಾದೆ ಕೊಡೋದಿರುವಂತಹ ಅಧಿಕಾರಿ ಅಂತ ಹೇಳಿ ಮಾಡಿದರು. ಸೊ ಈ ಎಲ್ಲ ಪ್ರಕರಣಗಳನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟು ಅಪ್ರಾಮಾಣಿಕರು ಹಾಗೂ ಎಷ್ಟು ಭ್ರಷ್ಟಾಚಾರಿಗಳು ಅಂತಹ ನಾನು ಹೇಳುವಂತಹ ಮಾತುಗಳಲ್ಲಿ ಗೊತ್ತಾಗುತ್ತೆ. ಸೊ ಇವ್ರನ್ನ ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಒಂದು ಆಲೋಚನೆ ರೂಪದಲ್ಲಿ ಬಿತ್ತುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇವರು ತುಂಬ ಯಂಗ್ ಅಧಿಕಾರಿ, ಒಂದು IRS ಅಧಿಕಾರಿಯನ್ನು ಮದುವೆ ಆಗಿದ್ದಾರೆ. ಸೊ ಎಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿ ಇವರು ಇರಬೇಕಾಗಿತ್ತು. ಆದರೆ ಒಂದು ಅಧಿಕಾರಿಯಾಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿ FIR ಮಾಡಿಸ್ಕೊತಾರೆ ಅಂತಂದರೆ ಇಂತಹ ನಾಚಿಕೆಟ್ಟಿನ ವಿಚಾರ ಬೇರೊಂದಿಲ್ಲ. ಇವರು ಮಾಡಿರುವಂತಹ ಕೆಲವು ಕರ್ಮಕಾಂಡಗಳು KIDBಯಲ್ಲಿ, ಅಂದರೆ ಅನೇಕರು ನಮಗೆ ಹೇಳಿರುವಂತಹ ಮಾಹಿತಿಯ ಪ್ರಕಾರ ಇವರು ಸುಮಾರು 20 ಕೋಟಿ ಬರೀ KIDBಯಲ್ಲೇ ದುಡಿದಿದ್ದಾರೆ ಅಂತ ಹೇಳ್ತಾರೆ. ಉದಾಹರಣೆಗೆ ಒಂದು 2-3 ಎಕ್ಸಾಂಪಲ್ಸು ಕೊಡ್ತೀನಿ. ಮಾಲೂರಲ್ಲಿರುವಂತಹ ಬಾವನಹಳ್ಳಿಯಲ್ಲಿ ಸರ್ವೆ ನಂಬರ್ 139 ಒಬ್ಬರಿಗೆ ಸೇರುತ್ತೆ. ಆ ಜಾಗದಲ್ಲಿ ಗಿಡಗಳೇ ಇರೋದಿಲ್ಲ. ಇವರೇ ಸ್ಪಾಟ್ಗೆ ಹೋಗಿ ಗಿಡ ಇದೆ ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಿ ಆ ಗಿಡಕ್ಕೆ ಏನು ಬರಬೇಕು ಪರಿಹಾರ ಅದು ರೈತರ ಹೆಸರಿಗೆ ತೋರಿಸಿ ಇವರು ವಿಡ್ರಾ ಮಾಡ್ಕೊಂಡಿರೋಂಥದ್ದಿದೆ. ಅಂದರೆ ಖಾತೆದಾರರಾದ ಮುರಳೀಧರ್ ಒಂದಾದರೆ ಇನ್ನೊಂದು ನವರತ್ನ ಲಾಲ್ ಜೈನ್ ಅಂತ ಇನ್ನೊಬ್ಬ ವ್ಯಕ್ತಿ. ಸೊ ಈ ಇಬ್ಬರು ವ್ಯಕ್ತಿಗಳದ್ದು ಸರ್ವೆ ನಂಬರ್ಗಳನ್ನ ಆ ರೀತಿ ಮಾಡಿದರೆ, ಇನ್ನೊಂದು ಅದೇ ಒಂದು ಬಾವನಹಳ್ಳಿಯಲ್ಲಿ ಸರ್ವೆ ನಂಬರ್ 256ರಲ್ಲಿ ಪಿಳ್ಳಪ್ಪ ಅನ್ನೋದನ್ನು KIDB ಚೇರ್ಮನ್ ಅವರೇ, KIDB ಕಮಿಷನರ್ ಅವರೇ ಸ್ಟಾಪ್ ಮಾಡಿದರು. ಇದನ್ನು ಸಂಪೂರ್ಣವಾಗಿ ತನಿಖೆ ಆಗಬೇಕು, ನಂತರ ಹಣ ಬಿಡುಗಡೆ ಮಾಡಿ ಅಂದರೆ ಮೇಡಮ್ ಅವರು ಬರೋದು ಬಂದಿರುತ್ತಲ್ವ, ಏಕಾಏಕಿ ಆರಾಮಾಗಿ ರಿಲೀಸ್ ಮಾಡಿಬಿಟ್ಟು ದುಡ್ಡು ರಿಲೀಸ್ ಮಾಡಿ ಕೊಟ್ಟು ಹೋದರು. ಸೊ ಇದೆಲ್ಲ ಏನು ಹೇಳುತ್ತೆ? ಸಿಂಬಾಲಿಕಾಗಿ ಹೇಳುತ್ತೆ, ತುಂಬ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಮಾಡಿರುವಂತಹ ಅಪೂರ್ವ ಬಿದಿರಿ ಅಂತ. ಸೊ ಅದೇ ಮಾಲೂರಲ್ಲಿ ಇನ್ನೊಂದಿದೆ ಮಿಂಡಳ್ಳಿ ಗ್ರಾಮ ಅಂತ. ಆ ಮಿಂಡಳ್ಳಿ ಗ್ರಾಮಲ್ಲಿ ಮತ್ತಿನ್ನೊಂದು ಏನು ಮಾಡಿದರೆ, ಬೇರೆ ಇರುವಂತಹ ಫಂಡನ್ನು ಮಿಂಡಳ್ಳಿ ಗ್ರಾಮಕ್ಕೆ ಉಪಯೋಗಿಸಿಕೊಂಡು ಅಲ್ಲಿರುವಂತಹ ರೈತರಿಗೆ ಕೊಟ್ಟಿದ್ದಾರೆ. ಇದು ಕಾನೂನು ಬಾಹಿರ. ಯಾಕೆಂದರೆ ರಾಮನಗರದಲ್ಲಿ ಸ್ಯಾಂಕ್ಷನ್ ಆದರೆ ಹಣ ಅದು ರಾಮನಗರದ ಜಮೀನುಗಳಿಗೆ ಮಾತ್ರ ಸೀಮಿತ. ಆದರೆ ಮಿಂಡಳ್ಳಿಗೆ ಇರುವಂತಹ ರೈತರುಗಳಿಗೆ ಯಾಕೆ ನೀವು ಡಿಸ್ಪರ್ಸ್ ಮಾಡಿದ್ದೀರಿ ಅಂದರೆ, ಅಲ್ಲಿರುವಂತಹ ಕಮಿಷನ್ ಆಸೆಗೋಸ್ಕರ ಅಲ್ಲಿ ಇವರು ಸ್ಪೆಷಲ್ ಅಸಿಸ್ಟೆಂಟ್ಗಳನ್ನು ಇಟ್ಕೊಂಡಿದ್ರು, ಬ್ರೋಕರ್ಸ್. ಅದೇ ಗ್ರಾಮದ ಪ್ರಕಾಶ್ ಅನ್ನೋನೊಬ್ಬ ಹಾಗೂ ಮೆಡಿಕಲ್ ಶಿವು ಅನ್ನೋನು ಮತ್ತು ಇನ್ನೊಬ್ಬ ನರಸಿಂಹ ಅನ್ನೋರು. ಸೊ ಇಂತಹ ಬ್ರೋಕರ್ಗಳನ್ನು ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಇದೆ. ಸೊ ಇದನ್ನು ನಿರಾಕರಿಸೋದಾದರೆ, ನಮ್ಮನ್ನು ಮಾಡೋದಾದರೆ ದಯಮಾಡಿ ಹೇಳಿ, ನೀವು 20 ಕೋಟಿ ಹಣವನ್ನು ಗಳಿಸಿಲ್ವಾ ಅಂತ. ಮಾಲೂರಲ್ಲಿ ಬೀದಿಲಿ ಹೇಳ್ತಾರೆ ಅಪೂರ್ವ ಬಿದಿರಿ ಒಂದು ಭ್ರಷ್ಟ ಅಧಿಕಾರಿ ಅಂತ. ಸೊ ಇಷ್ಟೆಲ್ಲ ಮಾಹಿತಿಯನ್ನು ನಾವು ಕಲೆ ಹಾಕೋದಾದರೆ, ಮೇಲಿರುವಂತಹ ಅಧಿಕಾರ ವರ್ಗ ಏನು ಮಾಡ್ತಿದ್ದೀರಿ? ಕಣ್ಮುಚ್ಕೊಂಡು ನೋಡ್ತಾ ಇದ್ದೀರಾ. ಸೊ KIDB ಭ್ರಷ್ಟಾಚಾರ ಆಗುತ್ತೆ, ಅಸಿಸ್ಟೆಂಟ್ ಕಮಿಷನರ್ ದಕ್ಷಿಣದಲ್ಲಿ ಭ್ರಷ್ಟಾಚಾರ ಇದೆ. ಸೊ ನಾವೇನೋ ಒಂದು FIR ಮಾಡ್ತೀವಿ, ಸಸ್ಪೆನ್ಷನ್ ಮಾಡೋದಿಲ್ಲ ಅಂತ ಆದರೆ ಕಾನೂನಿನ ಮೇಲೆ ಭಯ ಹೋಗುತ್ತೆ ಹಾಗೂ ಸಾಮಾನ್ಯವರು ಆಸೆನೇ ಬಿಟ್ಬಿಡ್ತಾರೆ. ಅಯ್ಯೋ ಇನ್ನೇನು ಮಾಡೋಕ್ಕಾಗಲ್ಲ, ಸಮಾಜದಲ್ಲಿ ಇರೋದು ಹಾಗೆ ನಾವು ಅನುಭವಿಸ್ಕೊಂಡು ಹೋಗಬೇಕು ಅಂತ. ಸೊ ಈಗಲಾದರೂ ಬೆಂಗಳೂರು ದಕ್ಷಿಣದಲ್ಲಿ ಆಗುತ್ತಿದ್ದಂತಹ ಅನಾಹುತನ ತಪ್ಪಿಸ್ಬೇಕು ಅಂದರೆ ಕುಂಟೆಗೆ 35,000 ರೂಪಾಯಿ ಫಿಕ್ಸ್ ಮಾಡಿದ್ರಂತೆ.
ಇದು ನಾನು ಹೇಳ್ತಿಲ್ಲ ಸ್ವಾಮಿ, ಅಲ್ಲಿರುವಂತಹ ಜನಗಳು ಹೇಳ್ತಿರೋದು. ಸೊ ಕುಂಟೆಗೆ 35,000 ರೂಪಾಯಿ ಅಂತಂದರೆ ಅವ್ರ ಅಪ್ಪನ ಪಾಲು ಕೊಡಬೇಕಾ ನಿಮಗೆ? ಜಮೀನು ನಮ್ಮದಾದರೆ ನಿಮಗೆ ಪಾಲು ಕೇಳ್ತಿದ್ದೀರ ಅಧಿಕಾರಿಗಳು? ಭ್ರಷ್ಟಾಚಾರ ಆವಾಗ ಇವಾಗ ಮಾಡ್ತಾಯಿದ್ರು. ಯಾರೋ ಒಬ್ಬರು ಟೈಮಿಗೆ ಸಡನ್ನಾಗಿ ಏನು ಮಾಡೋಕ್ಕಾಗಲ್ಲ, ಇಮ್ಮಿಡಿಯೇಟಾಗಿ ನನಗೆ ಇದು ಬೇಕು ಅದು ಬೇಕು ಅಂತೇಳಿ ಅವರೇ ಇಷ್ಟಪಟ್ಟು ಇರೋ ಸ್ವಲ್ಪ ದುಡ್ಡು ಕೊಡೋರು. ಇವತ್ತದು ಸುಲಿಗೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಇದಕ್ಕೊಂದು ನೆಕ್ಸಸ್ ಬೇರೆ ಆಗ್ತಾ ಇದೆ. ಅದರಲ್ಲಿ ಅಪೂರ್ವ ಬಿದಿರಿಯವರು ಅವರ ಸೋಕಾಳ್ ದೊಡ್ಡಪ್ಪ ಶಂಕರ್ ಬಿದಿರಿಯವರ ಹೆಸರುಗಳನ್ನು ಹೇಳ್ಕೊಂಡು ನಾವು ಬಿದಿರಿ ಕುಟುಂಬ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವರು IG ಹಾಗೂ ಸಭಾಪತಿಗಳಿದ್ದಾರೆ. ಸೊ ಇಂತಹದನ್ನ ಹೇಳ್ಕೊಂಡು ಹೋದರೆ ಯಾರಿಗೆ ಭಯ ಆಗುತ್ತಾ? ಭ್ರಷ್ಟಾಚಾರಿಗಳು ನಿಮ್ಮನ್ನು ನೋಡಿ ಭಯ ಪಡಬೇಕು. ನಾವು ಈಗಲಾದರೂ ಎಚ್ಚೆತ್ಕೊಳ್ಳಿ ಸರ್ಕಾರ, ಮಾನ್ಯ ಮಿನಿಸ್ಟ್ರು ಈಗಲಾದರೂ ತಲೆ ಕೆಡಿಸ್ಕೊಳ್ಳಿ. ಆಫೀಸಲ್ಲೇ ಕುಂತ್ಕೊಳ್ದಿರುವಂತಹ ಲೇಡಿಗೆ ಯಾಕೆ ಈ ಒಂದು ಪೋಸ್ಟು? ಇದು ಬರೀ ಸಸ್ಪೆನ್ಷನ್ ಆಗಬಾರ್ದು, ಡಿಸ್ಮಿಸ್ ಆದ್ರೂ ನಮ್ಮ ಸರ್ಕಾರಕ್ಕೆ ಲಾಭ. ಸೊ ಹಾಗಾಗಿ ಈ ವಿಡಿಯೋದ ಪ್ರಯತ್ನ ಅಪೂರ್ವ ಬಿದಿರಿಯವನ್ನು ಸಂಪೂರ್ಣವಾಗಿ ಸರ್ಕಾರದಿಂದ ಸೇವೆಯಿಂದ ವಜಾಗೊಳಿಸುವವರೆಗೂ ನಿರಂತರವಾಗಿ ಅವರ ಬಗ್ಗೆ ಇರುವಂತಹ ಸುದ್ದಿಗಳನ್ನು ಬಿತ್ತರಿಸಿ ಮಾಡುವಂತಹ ಪ್ರಯತ್ನ ನಾವು ಮಾಡ್ತೀವಿ. ಧನ್ಯವಾದ, ನಮಸ್ಕಾರ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.